ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ರುಚಿಕರವಾದಂತ ಆರೋಗ್ಯಕರವಾದಂತ ಪ್ರೋಟೀನ್ ಯುಕ್ತ ಮಿಲೆಟ್ ದಾಲ್ ಕಿಚಡಿ ಮಾಡೋಣ ಬನ್ನಿ. ಇದು ಬ್ಯಾಚಲರ್ ಒಳಗೆ 5ರಿಂದ 10 ನಿಮಿಷದಲ್ಲಿ ಮಾಡ್ಕೋಬಹುದಂತ ಒಂದು ಆರೋಗ್ಯಕರವಾದಂತ ಒಂದು ಈಸಿ ರೆಸಿಪಿ ಆಗಿದೆ. ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು: ಮಿಲೆಟ್ ರೈಸ್ 1 ಕಪ್, ಮಿಕ್ಸ್ಡ್ ಬೇಳೆ ಯಾವ್ದಾವ್ದಂದ್ರೆ ಹೆಸರು ಬೇಳೆ, ತೊಗರಿ ಬೇಳೆ, ಮೈಸೂರು ಬೇಳೆ ತೆಗೆದುಕೊಂಡಿದ್ದೀನಿ. ಒಂದು 50 ಗ್ರಾಮ್ ಕಡಲೆ ಬೀಜ, ಒಂದು 20 ಗ್ರಾಮ್ ಪಂಪ್ಕಿನ್ ಸೀಡ್ಸ್, ಒಂದು 20 ಗ್ರಾಮ್ ಸೂರ್ಯಕಾಂತಿ ಬೀಜ, ಮಿಕ್ಸ್ಡ್ ವೆಜಿಟೇಬಲ್ ನಿಮ್ಗೆ ಇಷ್ಟ ಆದ ಯಾವ್ದಾದ್ರು ತಗೊಳ್ಳಿ. ನಾನು ಕ್ಯಾರೆಟ್, ಆಲೂಗಡ್ಡೆ, ಬೀನ್ಸ್ ತಗೊಂಡಿದ್ದೀನಿ. ಮತ್ತೆ ಹಸಿಮೆಣಸಿನಕಾಯಿ, ಕರಿಬೇವು, ಈರುಳ್ಳಿ, ಸೋಯಾ ಚಂಕ್ಸ್ ಮತ್ತೆ ಬೆಳ್ಳುಳ್ಳಿ. ಈಗ ಮಾಡೋಣ ಬನ್ನಿ. ಇದನ್ನ ಯಾವ ಥರ ಮಾಡೋಣ ನೋಡ ಬನ್ನಿ. ಮೊದಲಿಗೆ ಸ್ಟವ್ನ ಹಚ್ಚೋಣ. ಒಂದು 5 ಲೀಟ್ರ್ ಹಿಡಿಯಂತ ಒಂದು ಕುಕ್ಕರ್ ಇಡೋಣ. ಇದು ಬಿಸಿ ಆಗೋವರೆಗೆ ಸ್ವಲ್ಪ ಹೊತ್ತು ಕಾದು ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಣ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ, ಸ್ವಲ್ಪ ಬೇಯೋರು ಬಿಟ್ಟು ಸ್ವಲ್ಪ ಜೀರಿಗೆ, ಅದಾದಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕೋಣ. ಮತ್ತು ಒಂದು ಇಡೀ ಈರುಳ್ಳಿ ಹಾಕೋಣ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ 1-2ರಿಂದ 3 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡೋಣ. ಅದಾದಮೇಲೆ ನೀವು ಇವಾಗಲೇ ಹಚ್ಚಿಟ್ಕೊಂಡಿರೋಂಥ ತರಕಾರಿಗಳನ್ನ ಮಿಕ್ಸ್ ಮಾಡೋಣ. ಮತ್ತು ಕಡಲೆ ಬೀಜ, ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸ್ನ ಸ್ವಲ್ಪ ಬೇಳೆ ಮಿಕ್ಸ್ ಮಾಡಿ ನೀಟಾಗಿ ತೊಳ್ಕೊಳ್ಳೋಣ. ಅದಾದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸೋಣ. ಇದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಮೆಣಸು, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತೊಳ್ಕೊಂಡು ಇಟ್ಕೊಂಡಿರೋಂಥ ಮಿಲೆಟ್ ರೈಸ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1 ಕಪ್ಪಿಗೆ 5 ಕಪ್ಪು ನೀರು ತಗೊಂಡು ಸೋಯಾ ಚಂಕ್ಸ್ ಎಲ್ಲ ಹಾಕಿಸಿ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಮುಚ್ಚೋಣ. 1-2ರಿಂದ 3 ವಿಜಲ್ ಬರೋವರೆಗೆ ವೇಟ್ ಮಾಡಿ. ಸ್ವಲ್ಪ ತಣ್ಣಗಾದ್ಮೇಲೆ ಇದಕ್ಕೆ 2-3 ಟೇಬಲ್ ಸ್ಪೂನಷ್ಟು ತುಪ್ಪನ ಮಿಕ್ಸ್ ಮಾಡಿದ್ರೆ ರುಚಿಕರವಾದಂಥ ಆರೋಗ್ಯಕರವಾದಂಥ ಮಿಕ್ಸ್ಡ್ ಮಿಲೆಟ್ ಕಿಚಡಿ ರೆಡಿ.